मात्रे नमः ओम मातृभ्यो नमः ओम पित्रे नमः ओम पितृभ्यो नमः ओम गुरुभ्यो नमः ओम आचार्येभ्यो नमः ओम महागणपतये नमः ओम कुलदेवता भूदेवी सहित लक्ष्मीनारायणाय नमः ओम उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ. ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ. ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಊರು, ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ. ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ. ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ. ಕೇರಳೀಯ ಪರಂಪರೆಯಲ್ಲಿ ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ. ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ. ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ. ಹಾಗೂ ಇದರ ಒಂದು ಯಾವತ್ತು ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ 10 ರಿಂದ 15 ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ. ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ. 2 ತಿಂಗಳವರೆಗೂ ಕೂಡ 3 ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ. ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು. ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕರೆಯನ್ನು ನಿರೀಕ್ಷಿಸಬಹುದು. ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮಿತ್ರರೇ, ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ, ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ, ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ. ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು. ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ 25/7 ಜುಲೈ 25ರಂದು ಪ್ರಾರಂಭವಾಗುತ್ತೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೂ 23 ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ. ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು. ಶುಕ್ರನು 2 ರಾಶಿಯನ್ನು ಅಂದರೆ 3 ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ. ಹಣಕಾರಕ, ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು 3 ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಬೀರ್ತಾ ಇದ್ದಾನೆ. ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ. ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಮಿಥುನ, ಕಟಕ, ಸಿಂಹ, ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹ ಸ್ಥಿತಿಗಳು 4 ವಿಧವಾಗಿ ಬದಲಾಗ್ತಾ ಇದ್ದಾವೆ. 3 ಗ್ರಹಗಳು, ಶುಕ್ರ ಮತ್ತು ರವಿ ಮತ್ತು ಕುಜ. ಶುಕ್ರನು 2 ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಶುಕ್ರನು 26/7ರಂದು ಈ ಶುಕ್ಲ ಪಕ್ಷ ದ್ವಿತೀಯದಂದು, ಶ್ರಾವಣ ಮಾಸ ಶುಕ್ಲ ಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಮಿಥುನ ಸಂಕ್ರಮಣ ಶುಕ್ರನಿಗೆ. ಹಾಗೆ 28/7 ಕನ್ಯಾ ರಾಶಿಯಲ್ಲಿ ಕುಜ, ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನ ಪ್ರವೇಶ, ಕುಜನ ಪ್ರವೇಶ ಆದ ಮೇಲೆ ಮುಂದೆ 17/8 ಸಿಂಹಕ್ಕೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ, ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹಾಗೆ 20/8/25ರಂದು ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿ ಎಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ, ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ. ಹಾಗೆಯೇ ಈ ಒಂದು
ಗ್ರಹ ಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ. ಶನೈಶ್ಚರನು ಕೂಡ ಈ ಶನೈಶ್ಚರ ಮೀನರಾಶಿಯಲ್ಲೇ ಇದ್ದಾನೆ. ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿ ಹಾಗೆ ಸ್ಥಿತನಾಗಿದ್ದಾನೆ. ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು. ಗುರು, ಶನಿ, ರಾಹು, ಕೇತು 4 ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ. ಇನ್ನು 3 ಗ್ರಹಗಳು ಶುಕ್ರ, ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ. ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ. ಚಂದ್ರ ಗೊತ್ತೇ ಇದೆ, ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ಚಲಿಸ್ತಾ ಬರ್ತಾನೆ. ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೈಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ, ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಾಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಗಮನಿಸಿ. ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ. ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 25/7 23/8 ಸಮಾಪ್ತಿ ಆಗತ್ತೆ. ಅವತ್ತು 23/8 ಒಂದು ಅಮಾವಾಸ್ಯೆ ಇರುತ್ತೆ. ಅದು ಈ ಬಾರಿ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ. ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ 9 ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ. ಶ್ರವಣ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ. ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ. ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ. ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ. ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ, ಶ್ರಾವಣ ಶನಿವಾರ. ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ. ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ, ಅದರಿಂದ ಯಾವ್ಯಾವ ಶನೈಶ್ಚರನ ಪ್ರಮುಖವಾದ ಭಾಗ ಇದೆ, ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ. ಅನೇಕ ಶನಿ ದೋಷಗಳಿಗೆ, ಅನೇಕರಿಗೆ 7.5 ಇರ್ಬೋದು, ಪಂಚಮ ಶನಿ ಇರ್ಬೋದು, ಅರ್ಧಾಷ್ಟಮ ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು. ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಪೂರ್ವಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ. ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಂತೆ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ, ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ. ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ, ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ, ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಧನ್ಯವಾದಗಳು ಮಿತ್ರರೇ. ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ. ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾವಸ ಸಂವತ್ಸರದ ಈ ಒಂದು ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮತ್ತು ನಿಮಗೆ ಎಲ್ಲವೂ ಈ ಮಾಸದಲ್ಲಿ ಒಳ್ಳೆಯದಾಗಲಿ ಅಂತ ಭಾವನೆಯೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಶ್ರಾವಣ ಮಾಸ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಂದು ಪೌರ್ಣಿಮೆಯ ದಿವಸ ಉಂಟಾಗುವಂತಹ ಅದ್ಭುತವಾದಂತಹ ಸುಯೋಗ. ಮಕರ ರಾಶಿಯಲ್ಲಿಯೇ ಶ್ರವಣ ನಕ್ಷತ್ರದಲ್ಲಿ ಉಂಟಾಗುವುದು ಅಂತಂದರೆ, ಇಲ್ಲಿರುವಂತಹ ಎಲ್ಲ ನಕ್ಷತ್ರಗಳು ಕೂಡ ಮಕರ ರಾಶಿ ಎಲ್ಲ ನಕ್ಷತ್ರದವರಿಗೂ ಕೂಡ ಈ ಒಂದು ಪೌರ್ಣಿಮೆಯ ಬೆಳಕು ಖಂಡಿತವಾಗಿಯೂ ಬೀಳ್ತದೆ. ಮನಸ್ಸು ಪ್ರಫುಲ್ಲವಾಗಿ ಅರಳುವಂತಹ ಮಹಾಯೋಗ. ಈ ಒಂದು ಹುಣ್ಣಿಮೆಯು ಈ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಶ್ರಾವಣ ಮಾಸ. ಮಕರ ರಾಶಿಯವರಿಗೆ ಯಾವತ್ತೂ ಕೂಡ ಈ ಶ್ರಾವಣ ಮಾಸ ಅತ್ಯುತ್ತಮವಾಗಿಯೇ ಪರಿಣಮಿಸ್ತಾ ಇರುತ್ತೆ. ಈ ಒಂದು ವರ್ಷ ಚಕ್ರದಲ್ಲಿ ಶ್ರಾವಣ ಮಾಸ ಅತ್ಯುತ್ತಮವಾದಂತಹ ಸಮಯ. ಈ ಬಾರಿ ಸ್ವಲ್ಪ ಗುರು ಬಲ 6ನೇ ಮನೆಯಲ್ಲಿ ಗುರು ಇರುವುದರಿಂದ ಮಕರ ರಾಶಿಯವರಿಗೆ ದೈವ ಬಲ ಕಡಿಮೆ ಆಗ್ತದೆ. ದೈವಾರಾಧನೆ ಜಾಸ್ತಿ ಬೇಕಾಗತ್ತೆ, ಧನಾತ್ಮಕ ಚಿಂತನೆ ಜಾಸ್ತಿ ಬೇಕಾಗತ್ತೆ, ಜ್ಞಾನದ
ಒಂದು ಅವಕಾಶಗಳಿದ್ದಲ್ಲಿ ಆದಷ್ಟು ಹೆಚ್ಚಿನ ಜ್ಞಾನ ಬೆಳೆಸ್ಕೊಳ್ಳುವ ಚಿಂತನೆ ಮಾಡಬೇಕಾಗತ್ತೆ. ಗುರುಬಲ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಾರ್ಜಿತವಾದ ಜ್ಞಾನ ಸರಿಯಾಗಿ ಕೆಲಸ ಮಾಡಲಿಕ್ಕಿಲ್ಲ, ನಮ್ಮ ಜ್ಞಾನಕ್ಕೆ ತಕ್ಕಂತೆ ಅವಕಾಶಗಳು ಲಭ್ಯವಾಗದೇ ಇರ್ಬೋದು. ಇದಕ್ಕಾಗಿ ನಾವು ಪ್ಲೇ ಲಿಸ್ಟ್ನಲ್ಲಿ ಹೋದರೆ ಉಪಯುಕ್ತ ಮಾಹಿತಿಯಲ್ಲಿ ಈ ಒಂದು ಗುರು ಬಲ ಇಲ್ಲದೆ ಇದ್ದಂಥವ್ರು ಏನು ಮಾಡಬೇಕು ಎಂಬುದಾಗಿ ಒಂದು ಸಾರ್ವಕಾಲಿಕ ಸತ್ಯದ ವಿಡಿಯೋ ಮಾಡಿಬಿಟ್ಟಿದ್ದೇವೆ. ಅದನ್ನು ಕೂಡ ಖಂಡಿತವಾಗಿಯೂ ನೋಡಿ. ಹಾಗೆಯೇ ಉತ್ತಮ ಸಂಸ್ಕಾರಯುಕ್ತರಾದಂಥ ತಾವೆಲ್ಲ ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಈ ಒಂದು ಮನೋಬಲ ತುಂಬುವಂಥ ಈ ಒಂದು ಸಾಮಾಜಿಕ ಹಿತ ಕಾರ್ಯದಲ್ಲಿ ಜ್ಯೋತಿಷ್ಯದ ಮೂಲಕ ಮನೋಬಲವನ್ನು ತುಂಬುವಂಥ ಒಂದು ಉತ್ತಮ ಚಿಂತನೆಯನ್ನು ಇಟ್ಕೊಂಡು ನಾವು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಉತ್ತಮ ಸಂಸ್ಕಾರಯುಕ್ತರಾದ ತಾವೆಲ್ಲರೂ ಕೂಡ ಇದನ್ನು ಶೇರ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅನ್ನುವಂಥ ಭಾವನೆ ನಮಗೂ ಇದೆ. ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಅವರ ಜೀವನವು ಕೂಡ ಉತ್ತಮವಾಗಲಿ, ಅವರ ಮನೋಬಲ ವೃದ್ಧಿಸಲಿ. ಈ ಒಂದು ಶ್ರಾವಣ ಮಾಸದಲ್ಲಿ ಹಂತ ಹಂತವಾಗಿ ಒಂದೊಂದು ಮಾಸದಲ್ಲಿ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುವಂತೆ ಅವರ ಮನೋಬಲ ಹೆಚ್ಚಿಸುವಂಥ ಕಾರ್ಯವನ್ನು, ಮಾರ್ಗದರ್ಶನವನ್ನು ನಾವೆಲ್ಲ ಸೇರ್ ಮಾಡೋಣ. ಹಾಗಾಗಿ ಎಲ್ಲರಿಗೂ ಕೂಡ ಇದನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ರಾಶಿ ಫಲಕ್ಕೆ ಉಪಕ್ರಮಿಸ್ತೇನೆ. ಈ ಒಂದು ರಾಶಿಯ ಫಲವನ್ನು ಗಮನಿಸ್ತಾ ಹೋದಾಗ ರಾಶ್ಯಾಧಿಪತಿಯಾದಂಥ ಶನಿ, ಶನೈಶ್ಚರನು ಶನೈಹಿ ಚರತಿ ಇತಿ ಶನೈಶ್ಚರ, ನಿಧಾನವಾಗಿ ಹೋಗುವನು, ಲಾಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್. ಅವನಿಗೆ ಒಂದು ಬಿಲ್ಲಿನ ಆಕಾರವನ್ನು ಇಲ್ಲಿ ಕೊಡ್ತೇವೆ. ವಿಶೇಷ ಇದೆ, ಈ ಬಿಲ್ಲು ಇಲ್ಲಿದ್ದರೆ ಬಾಣ ಬುಧನ ಹತ್ರ ಇದೆ, ಬುಧನಿಗೆ ಬಾಣದ ಗುರುತನ್ನು ಹಾಕಿರ್ತಾರೆ. ತುಂಬ ದೊಡ್ಡ ವಿಷಯ ಇದೆ ಅದರಲ್ಲಿ. ಇರಲಿ, ಆ ಒಂದು ಶನೈಶ್ಚರನು ಈ ರಾಶಿಯ ಅಧಿಪತಿಯಾಗಿ ಪೂರ್ವಜನ್ಮದ ಕರ್ಮಫಲದಾತನಾದಂತಹ ಶನೈಶ್ಚರನು ಸ್ವಲ್ಪ ನಿಧಾನಗತಿಯನ್ನು ತೋರಿಸ್ತಾನೆ. ಆಲಸ್ಯವನ್ನು ಮಾಡಿಕೊಂಡ್ರೆ ಶನಿಯ ದುಷ್ಫಲ ಉಂಟಾಗತ್ತೆ. ನಿಧಾನಗತಿಯ ಚಿಂತನೆಯಿಂದ ಉತ್ತಮವಾದಂತಹ ದೃಢ ನಿರ್ಧಾರಕ್ಕೆ ಬಂದರೆ ಅದು ಶನಿಯ ಉತ್ತಮ ಫಲವಾಗ್ತದೆ. ಆಲಸ್ಯವನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದು, ಆಳವಾದ ಚಿಂತನೆಯೊಂದಿಗೆ ಕೆಲಸದ ಕೊನೆಯ ತನಕ ಎದೆಗುಂದದೆ ಮಾಡುವಂಥದ್ದು ಈ ಒಂದು ಶನೈಶ್ಚರ ಪ್ರಭಾವವಿರುವ ರಾಶಿಗಳ ಒಂದು ವೈಶಿಷ್ಟ್ಯತೆ ಕೂಡ ಹೌದು. ಹಾಗಾಗಿ ಆ ನಿರಂತರ ಫಾಲೋಪಿಂಗ್ ಕೆಪಾಸಿಟಿ ಇರತಕ್ಕಂತಹ ಮಕರ ರಾಶಿಯವರು ಆ ಶನಿಯ ಪ್ರಭಾವವನ್ನು ಉತ್ತಮಕ್ಕೆ ಬಳಸ್ಕೊಳ್ಳುವಂಥದ್ದು, ಅದು ನಿಮ್ಮ ಬುದ್ಧಿಮತ್ತೆಗೆ ಬಿಟ್ಟಿರುವಂಥದ್ದು. ಈ ಒಂದು ಮಕರ ರಾಶಿಯ ಅಧಿಪತಿಯಾದ ಶನಿಯು 3ನೇ ಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಇರುವಂಥದ್ದು. 3ನೇ ಸ್ಥಾನದ ಅಧಿಪತಿ 6ನೇ ಸ್ಥಾನದಲ್ಲಿ ಬಂದಿರುವಂಥದ್ದು. ನಮ್ಮ ಮಾತುಗಳು ನಮ್ಮ ಶತ್ರುವಾಗಿ ಪರಿಣಮಿಸುವಂತಹ ಲಕ್ಷಣಗಳು ಇದೆ. ಹಾಗಾಗಿ ಮಾತನಾಡುವಾಗ ಎಚ್ಚರಿಕೆ ಬೇಕು. ಈ ಒಂದು 3ನೇ ಮನೆಯಲ್ಲಿರುವಂತಹ ಶನೈಶ್ಚರನ ಮಾತುಕತೆಯ ಸ್ಥಾನದಲ್ಲಿ ಶನೈಶ್ಚರನು 4ನೇ ಮನೆಯ ಅಧಿಪತಿಯಾದಂತಹ ಕುಜನು ಭಾಗ್ಯದಲ್ಲಿ ಬಂದು ಭಾಗ್ಯಕ್ಕೆ ದೃಷ್ಟಿ ಇಟ್ಟು ಶನೈಶ್ಚರನು ಭಾಗ್ಯವನ್ನು ನೋಡ್ತಾ ಇದ್ದು, ಭಾಗ್ಯದಲ್ಲಿರುವಂತಹ ಕುಜನು ಈ ಒಂದು ಶನೈಶ್ಚರನನ್ನು ಭಾಗ್ಯಾಧಿಪತಿಯಾದ ಬುಧನು ರಾಶಿಯನ್ನು ನೋಡ್ತಾ ಇರುವುದರಿಂದ ಇದು ಅತ್ಯುತ್ತಮವಾದ ಭಾಗ್ಯ. ಆದರೆ ಶನಿ, ಬುಧ ಮತ್ತು ಕುಜ ಈ 3ರ ಸಂಪೂರ್ಣವಾದ ಫಲವನ್ನು ಪಡೆಯಬೇಕು ಅಂತಾದರೆ ನಾವು ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತಂದರೆ, ಈ ಬುಧನಿಂದ ಮಾತನಾಡುವಂತಹ ವ್ಯವಸ್ಥೆ ಏನಿದೆ, ಬುದ್ಧಿಯನ್ನು ಉಪಯೋಗಿಸುವಾಗ ಈ ಒಂದು ಶನೈಶ್ಚರನ ಪೂರ್ವಜನ್ಮದ ಕರ್ಮದ ಉತ್ತಮ ಫಲವನ್ನು ಈ ಒಂದು ಚತುರ್ಥಾಧಿಪತಿ ಮತ್ತು ಏಕಾದಶದ ಲಾಭಾಧಿಪತಿಯಾದಂತಹ ಈ ಒಂದು ಕುಜನ ಭಾಗ್ಯದಲ್ಲಿದ್ದು ಕುಲದೇವತಾ ಆರಾಧನೆಯ ಫಲ ದುರ್ಗಿಯ ಆರಾಧನೆಯಿಂದ, ಆಂಜನೇಯನ ಆರಾಧನೆಯಿಂದ ಲಭ್ಯವಾಗ್ತಾ ಇರೋದ್ರಿಂದ ಈ ಒಂದು ಮಕರ ರಾಶಿಯವರಿಗೆ ಇದು ಅದ್ಭುತವಾದ ಭಾಗ್ಯೋದಯ ಅಂತಲೇ ಹೇಳ್ಬೋದು. ಈ ಒಂದು ಅದ್ಭುತವಾದ ಭಾಗ್ಯೋದಯವನ್ನು ಪಡೆಯುವುದು ನಿಮ್ಮ ಬುದ್ಧಿಮತ್ತೆಗೆ ಬಿಟ್ಟಿದ್ದು. ಈ ವಿಚಾರವಾಗಿ ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ಹೇಳ್ತೇನೆ ಮಿತ್ರರೇ. ಅದರ ಒಂದು ಆ ವಿಷಯವನ್ನು ಕೂಡ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋವನ್ನು ನೋಡಿ. ಆ ಮೂಲಕವಾಗಿ ಮಧ್ಯದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಪಂಚಮದಲ್ಲಿ ಶುಕ್ರ, ಪಂಚಮಾಧಿಪತಿಯಾದ ಶುಕ್ರನು 6ನೇ ಮನೆಯಲ್ಲೂ ಮತ್ತು 7ನೇ ಮನೆಯಲ್ಲೂ ಬರ್ತಕ್ಕಂಥದ್ದು, ನೇರವಾದ ದೃಷ್ಟಿಯನ್ನು ಇಲ್ಲಿ ಇಡುವಂಥದ್ದು. ಈ ಪಂಚಮ ಕ್ಷೇತ್ರ ಎನ್ನುವಂಥದ್ದೇನಿದೆ, ಇದು ವಿದ್ಯಾಕ್ಷೇತ್ರ ಮತ್ತು ಜ್ಞಾನಕ್ಷೇತ್ರವಾಗಿರುವುದರಿಂದಾಗಿ ಈ ಜ್ಞಾನಕ್ಷೇತ್ರದ ಅಧಿಪತಿಯು ಸಂಪೂರ್ಣವಾಗಿ ಇಂದ್ರಿಯ ನಿಗ್ರಹಕಾರಕನಾದಂತಹ ಶುಕ್ರನಾಗಿ ಸಮಸ್ತ ವಿಧವಾದ ಕೌಶಲ್ಯವನ್ನು, ಆ ಕೌಶಲ್ಯದ ಜ್ಞಾನವನ್ನು ಪಡೆದು ಬಳಕೆಗೆ ತಂದುಕೊಳ್ತಕ್ಕಂತಹ ವಿಶೇಷ ವ್ಯವಸ್ಥೆ ಈ ಒಂದು ಮಕರ ರಾಶಿಯವರಿಗೆ ಇದೆ. ವಿಶೇಷವಾಗಿ ಮಧ್ಯದಲ್ಲಿ ಒಂದು ಮಾತು ಮಿತ್ರರೇ, ಈ ಒಂದು ವಿದ್ಯಾಸ್ಥಾನದ ಚಿಂತನೆ ಬಂದಾಗ ಶಿವಮೊಗ್ಗ ಜನತೆಯಲ್ಲಿ ನಮ್ಮೊಂದು ಆತ್ಮೀಯವಾದಂಥ ವಿನಂತಿ. ಈಗಾಗಲೇ ನಿಮ್ಮ ಮಕ್ಕಳ ಅಧ್ಯಯನ ಮತ್ತು ಆ ಅಧ್ಯಯನದಿಂದ ಉಂಟಾಗುವ ಜೀವನ ಮಾರ್ಗದಲ್ಲಿ
ಯಾವುದೇ ಕ್ಲೇಶಗಳು ಬರದಂತಹ ಒಂದು ಮಾಹಿತಿಗಾಗಿ ನಾವು ವಿಶೇಷವಾಗಿ ಭಾರತ ಸರ್ಕಾರದಿಂದ ಪೇಟೆಂಟನ್ನು ಪಡೆದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವಂತಹ ಕ್ಲಾಸನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಮಕ್ಕಳ ವಿಶೇಷ ವಿದ್ಯಾಸಾಧನೆ, ಜೀವನ ಸಾಧನೆ ಹಾಗೂ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಅದನ್ನು ನಿರ್ವಹಿಸುವ ಸಾಮರ್ಥ್ಯ, ಈ ಮನೋಬಲ ಆತ್ಮಬಲಗಳನ್ನು ವೃದ್ಧಿಸಿ ಜೀವನದಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಉದ್ದೇಶದಿಂದಲೇ ಅತ್ಯುತ್ತಮವಾದ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಸಂಕಲ್ಪ ಶಕ್ತಿ ಎಂಬುದಾಗಿ ಒಂದು ವಾಟ್ಸಪ್ ಮಾಡಿ ಅದನ್ನು ಮಾಡುವ ಮೂಲಕವಾಗಿ ನೀವು ಇದರ ಮಾಹಿತಿಯನ್ನು ಹೆಚ್ಚಿಗೆ ಪಡೆದು ನಿಮ್ಮ ಮಕ್ಕಳ ಸಂಪೂರ್ಣ ಅಭಿವೃದ್ಧಿಗೆ ನೀವು ಅಡಿ ಇಡ್ತೀರಾ ಎಂಬುದಾಗಿ ಭಾವಿಸ್ತಾ ಮುಂದೆ ಹೋಗ್ತಾ ಇದ್ದಾನೆ. ಪಂಚಮದಲ್ಲಿಯ ಶುಕ್ರ ಏನಿದ್ದಾನೆ, ಇವನು 6ನೇ ಮನೆಯೂ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ನಮ್ಮ ಜ್ಞಾನವು ಶತ್ರುತ್ವವನ್ನು ಪಡೆಯುವಂತಹ ಲಕ್ಷಣ ಇದ್ದು, ಆಡುವ ಮಾತುಗಳ ಬಗ್ಗೆ ಹೆಚ್ಚಿನ ಗಮನ ಇದ್ದು, ಆ ಮಾತುಗಳು ಸಂಪೂರ್ಣವಾಗಿ ಶತ್ರುತ್ವ ನಿವಾರಣೆಯತ್ತ ಇರುವಂತಾಗಲಿ. ಹಾಗೆಯೇ ಈ ಒಂದು 6ನೇ ಮನೆಯಲ್ಲಿ ಗುರು ಇರುವುದರಿಂದ ಈಗಾಗಲೇ ಹೇಳಿದಂತೆ ನಮ್ಮ ಚಾನಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ಉಪಯುಕ್ತ ಮಾಹಿತಿ ಎನ್ನುವಂತಹ ಪ್ಲೇಲಿಸ್ಟ್ನಲ್ಲಿ ಗುರುಬಲ ಇಲ್ಲದೆ ಇದ್ದವರು ಏನು ಮಾಡಬೇಕು ಎಂಬುದಾಗಿ ನಾನು ಈಗಾಗಲೇ ಅಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಖಂಡಿತವಾಗಿ ನೋಡಿ. ಆ ಮೂಲಕವಾಗಿ ಧನಾತ್ಮಕ ಚಿಂತನೆಯೊಂದಿಗೆ ನಿಮ್ಮ ಜ್ಞಾನವು ಅವಕಾಶ ವಂಚಿತವಾಗದ ರೀತಿಯಲ್ಲಿ ಈ ಶ್ರಾವಣ ಮಾಸವನ್ನು ನೀವು ಮಾಡಿಕೊಳ್ಳಿ. ಹಾಗೆ ಮುಖ್ಯವಾಗಿ ರಾಶಿಯಿಂದ 7ನೇ ಮನೆಯಲ್ಲಿ ರವಿ, ಬುಧ, ನಿಪುಣ ಯೋಗ ಮತ್ತು ಶುಕ್ರನ ಒಂದು ಸ್ಥಾನ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಈ ರವಿ, ಬುಧ, ನಿಪುಣ ಯೋಗದ ಜೊತೆಗೆ ಶುಕ್ರನು ಕೂಡ ಇಲ್ಲಿ ಕಂಡು ಬರ್ತಾ ಇರುವುದರಿಂದಾಗಿ ಈ ಬುಧನ ಅತ್ಯುತ್ತಮವಾದಂತಹ ಫಲಗಳು ಇಲ್ಲಿ ಕಂಡು ಬರ್ತದೆ. ವಿಶೇಷವಾಗಿ ರಾಹು ದ್ವಿತೀಯದಲ್ಲಿ ಇರುವುದರಿಂದ ಹಣಕಾಸಿನ ವ್ಯವಸ್ಥೆಯಲ್ಲಿ ಕುಟುಂಬ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಗೊಂದಲಗಳು ಉಂಟಾಗಿ ಅಪವಾದಗಳು ಬರುವ ಯೋಗವಿದ್ದು, ನಿಮ್ಮ ಮಾತು ಸಂಪೂರ್ಣವಾಗಿ ಜ್ಞಾನಯುಕ್ತವಾಗಿ ಇದ್ದಾಗ ಈ ದೋಷ ನಿವಾರಣೆ ಆಗ್ತದೆ. ಆದ್ದರಿಂದ ಆಂಜನೇಯನ ಆರಾಧನೆಯಿಂದ ನಿಮ್ಮ ಹಣಕಾಸಿನ ವ್ಯವಸ್ಥೆಗೂ ಅನುಕೂಲವಾಗ್ತದೆ. ಗುರುವಿನ ಆರಾಧನೆಯಿಂದ ಅವಕಾಶಗಳು ಲಭ್ಯವಾಗ್ತವೆ. ಈ ರೀತಿಯಾಗಿ ಅಷ್ಟಮಾಧಿಪತಿಯಾದಂಥ ರವಿಯು ಸಪ್ತಮದಲ್ಲಿದ್ದರೂ ಕೂಡ ರವಿಯ ಪ್ರಕಾಶದಿಂದಾಗಿ ಪಿತೃವರ್ಗದ ಆಶೀರ್ವಾದದಿಂದ ಹಾಗೆ ನಿಮ್ಮ ಅನೇಕ ವಿಧವಾದಂತಹ ಪೂರ್ವ ನಿರ್ಣಯಗೊಂಡಂತಹ ಅನೇಕ ಕಾರ್ಯಗಳು ಭಾಗ್ಯಾಧಿಪತಿಯಾದಂಥ ಬುಧನಿಂದ ನೆರವೇರ್ತದೆ. ಆದ್ದರಿಂದ ನಿಮ್ಮ ಬುದ್ಧಿಮತ್ತೆಯು ಸಮರ್ಪಕವಾದ ಜ್ಞಾನದೊಂದಿಗೆ ಕೆಲಸವನ್ನು ಕಾರ್ಯನಿರ್ವಹಿಸಿದಾಗ ಪಿತೃವರ್ಗದ ಆಶೀರ್ವಾದ ಮತ್ತು ಈಶ್ವರ ಆರಾಧನೆ, ಆಂಜನೇಯ ಆರಾಧನೆ ಮತ್ತು ದೇವಿಯ ಆರಾಧನೆಯ ಮೂಲಕ, ಕುಲದೇವತಾ ಆರಾಧನೆಯ ಮೂಲಕ ಆ ಒಂದು ಭಾಗ್ಯೋದಯ ನಿಮಗಾಗಲಿಕ್ಕಿದೆ. ಇನ್ನು ಸಪ್ತಮದಿಂದ ಅಷ್ಟಮಕ್ಕೆ ಕೃಷ್ಣಾಷ್ಟಮಿಯ ಮರು ದಿವಸವೇ 17ನೇ ತಾರೀಕಿನಂದು ರವಿಯು ಸಿಂಹರಾಶಿಯನ್ನು ಸ್ವಸ್ಥಾನಕ್ಕೆ ಬಂದು ಕೇತುವಿನ ಯುತಿಯನ್ನು ಹೊಂದುವಂಥದ್ದು. ಹಾಗಾಗಿ ಈ ರವಿಯು ಅಷ್ಟಮಕ್ಕೆ ಹೋಗುವುದರಿಂದಾಗಿ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರುವಂಥ ಲಕ್ಷಣಗಳಿರುವುದರಿಂದ ಆಹಾರದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಪಡೆಯಬೇಕು. ಪಿತೃವರ್ಗವನ್ನು ನೋಯಿಸಬಾರದು. ಅವರಲ್ಲಿ ತುಂಬ ಆತ್ಮೀಯವಾಗಿ ಅವರನ್ನು ನಿತ್ಯ ನಮಸ್ಕರಿಸ್ತಾ, ತಾಯಿ ತಂದೆಗೆ ನಮಸ್ಕಾರ ಮಾಡ್ತಾ ಆ ಒಂದು ಆರೋಗ್ಯವನ್ನು ಕಾಪಾಡ್ತಾ ಅವರ ಮನಸ್ಥಿತಿಯನ್ನು ಸರಿಯಾಗಿ ಇಟ್ಟುಕೊಂಡು ಬಂದರೆ ನಿಮ್ಮ ಜೀವನದಲ್ಲಿ ಈ ಪಿತೃವರ್ಗದ ಆಸ್ತಿ ಇತ್ಯಾದಿಗಳ ವಿಚಾರ ಇರ್ಬೋದು, ಪಿತೃವರ್ಗದ ಆಶೀರ್ವಾದ ಇರ್ಬೋದು, ಎಲ್ಲವೂ ಕೂಡ ಬರಬಹುದು. ರವಿಯು ಆತ್ಮಕರಕನಾಗಿ ಅಷ್ಟಮದಲ್ಲಿ ಹೋಗುವುದರಿಂದ ಅಧ್ಯಾತ್ಮ ಚಿಂತನೆಯಲ್ಲಿ ಹಿನ್ನಡೆ ಆಗುವಂತಹ ಮನೋಬಲ ಮತ್ತು ದೈವಬಲ ಎರಡೂ ಕಡಿಮೆ ಆಗುವಂತಹ ಲಕ್ಷಣಗಳಿದ್ದರಿಂದ ಇಲ್ಲಿ ಈಶ್ವರ ಆರಾಧನೆಯನ್ನು ಸರಿಯಾಗಿ ಮಾಡುವಂತಹ ಅನಿವಾರ್ಯತೆ ಇದೆ. ಹಾಗೆಯೇ ಈ ಮಧ್ಯದಲ್ಲಿ ಒಂದು ಮಾತು ಮಿತ್ರರೇ, ಶಿವಮೊಗ್ಗ ಜನತೆಯಲ್ಲಿ ಒಂದು ವಿನಂತಿ. ಭಾರತ ಸರ್ಕಾರದಿಂದ ಪೇಟೆಂಟನ್ನು ಪಡೆದು ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಶ್ರೀ ಸರಸ್ವತಿ ಧ್ಯಾನಂ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದು. ಈ ಅಧ್ಯಾತ್ಮ ಚಿಂತನೆಯಿಂದ ನಿಮ್ಮ ಮನಸ್ಸಿನ ಪ್ರಕ್ರಿಯೆ ಮತ್ತು ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನು ದೇಹಕ್ಕೆ ರವಾನಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮತ್ತು ಅನೇಕ ವಿಧವಾಗಿ ಅಧ್ಯಾತ್ಮ ಚಿಂತನೆ, ಜೀವನ ಸಾರ್ಥಕ್ಯತೆಯ ಬಗ್ಗೆ, ಮನಸ್ಸಿನ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಈ ಧ್ಯಾನಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಕೇವಲ ಧ್ಯಾನಂ ಅಂತ ವಾಟ್ಸಪ್ ಮಾಡಿದರೆ ಸಾಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಇದರ ಲಾಭವನ್ನು ಪಡೆದುಕೊಳ್ಳಿ ಮಿತ್ರರೇ. ಹಾಗೆ ಮಕರ ರಾಶಿಯವರಿಗೆ ಭಾಗ್ಯಾಧಿಪತಿ ಅಂತ ಬುಧನು ಇಲ್ಲಿ ಸಪ್ತಮದಲ್ಲಿದ್ದು ಭಾಗ್ಯದಲ್ಲಿ ಕುಜನೂ ಇರುವುದರಿಂದಾಗಿ ಭಾಗ್ಯ ಕುಲದೇವತಾ ಆರಾಧನೆ ಮತ್ತು ದುರ್ಗಿ ಮತ್ತು ಈ ಒಂದು ಆಂಜನೇಯನ ಆರಾಧನೆಯಿಂದ ಅನೇಕ ಉತ್ತಮ ಫಲಗಳು ಭಾಗ್ಯೋದಯವಾಗಲಿಕ್ಕೆ ಅತ್ಯಂತ ದೊಡ್ಡ ಅವಕಾಶ ಲಭ್ಯವಾಗಿದೆ. ಈ ಒಂದು ಶ್ರಾವಣ ಮಾಸ ಇಂತಹ ಅವಕಾಶದ ಒಂದು ನಿಮ್ಮ ಜೀವನದ ಸುವರ್ಣಮಯ ಪುಟವಾಗಿ ಪರಿಣಮಿಸಲಿ ಅಂತ ಹೇಳ್ತಾ, ಇನ್ನು ದಶಮದ ಅಧಿಪತಿ ಶುಕ್ರನ ನೇರ ಸ್ಥಿತಿ, ನೇರವಾದ ದೃಷ್ಟಿ ಮತ್ತು ಉದ್ಯೋಗಕಾರಕನೇ ಈ ರಾಶಿಯ ಅಧಿಪತಿ ಆಗಿರುವುದರಿಂದಾಗಿ ನಿಮಗೆ
ಉತ್ತಮವಾದ ಉದ್ಯೋಗದಲ್ಲಿ ಬಡ್ತಿಯಾಗುವಂಥ ಅತ್ಯುತ್ತಮವಾದ ಲಕ್ಷಣಗಳಿದ್ದು ಅದಕ್ಕೆ ಸಂಪೂರ್ಣವಾಗಿ ದೇವತಾರಾಧನೆಯ ಅಗತ್ಯ ಇದ್ದು, ಹಿನ್ನಡೆ ಇದ್ದಲ್ಲಿ ಈಶ್ವರ ಆರಾಧನೆ, ದೇವಿ ಆರಾಧನೆ ಮತ್ತು ಆಂಜನೇಯನ ಆರಾಧನೆಯಿಂದ ನಿಮ್ಮ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಫಲ ಸಿಗ್ತದೆ. ಇನ್ನು ಏಕಾದಶಾಧಿಪತಿಯಾದಂತಹ ಕುಜನು ರಾಶಿಯ ಅಧಿಪತಿಯ ಜೊತೆಗೆ ಇದ್ದಿದ್ದರಿಂದ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು, ಏಕಾದಶದ ಅಧಿಪತಿ ರಾಶಿಯ ಅಧಿಪತಿಯ ಜೊತೆ ನೇರವಾದಂಥ ದೃಷ್ಟಿಯುಕ್ತನಾಗಿದ್ದಾಗ ಇದು ಅತ್ಯುತ್ತಮವಾದಂತಹ ಲಾಭಾಂಶ, 11ನೇ ಮನೆಯ ಲಾಭಾಂಶವನ್ನು ಕೊಡ್ತಕ್ಕಂಥದ್ದು. ಪೂರ್ವಜನ್ಮಾರ್ಜಿತವಾದ ಪುಣ್ಯದಿಂದಲೂ ಲಾಭ ಬರುವಂತಹ ಯೋಗವನ್ನು ಹೊಂದಿದ್ದು, ಕುಜನ ದುಷ್ಫಲಕ್ಕೆ ಒಳಗಾದರೆ ಈ ಲಾಭದಿಂದ ವಂಚಿತವಾಗುವಂತಹ ಶನಿಯ ದುಷ್ಫಲ, ಆಲಸ್ಯ ಇತ್ಯಾದಿಗಳು, ಕುಜನ ದುಷ್ಫಲಗಳು, ಸಿಟ್ಟು, ಬೇಸರ, ಅಪ್ಸೆಟ್ಟು, ಈ ರೀತಿಯಾದಂತಹ ಯಾವ ಕುಜನ ದುಷ್ಫಲವಿದೆ, ರಜೋಗುಣದಿಂದ ಉಂಟಾಗತಕ್ಕಂತಹ ದುಷ್ಫಲಗಳನ್ನು ನಾವು ಅನುಸರಿಸ್ತಾ ಹೋದರೆ ಈ ಭಾಗ್ಯೋದಯ ಖಂಡಿತ ಆಗೋದಿಲ್ಲ. ಆದಷ್ಟು ಮನಸ್ಸಿನಲ್ಲಿ ಕೊರಗದೇನೆ ನಮಗೆ ಆಗುವುದೆಲ್ಲ ಒಳ್ಳೆಯದಕ್ಕೆಂಬುವಂತಹ ಭಗವದ್ಗೀತೆಯ ಸಂದೇಶದಂತೆ ನಾವು ಉತ್ತಮವಾದಂಥದ್ದನ್ನೇ ನಾವು ಪಡಿತೇವೆ ಎನ್ನುವಂತಹ ದೃಢ ನಿರ್ಧಾರದೊಂದಿಗೆ ಉತ್ತಮವಾದ ಮನಸ್ಥಿತಿಯಿಂದ, ಶಾಂತ ಮನಸ್ಥಿತಿಯಿಂದ ಈ ತ್ಯಾಗೇ ನೈಕೆ ಅಮೃತತ್ವ ಮಾನಶು ಎಂಬುದಾಗಿ ವೇದ ಹೇಳುತ್ತೆ. ಎಲ್ಲ ಆ ತ್ಯಾಗದಿಂದ, ಮನೋಭಾವದಿಂದ ಮಾತ್ರ ಎಲ್ಲರೂ ಕೂಡ ಅಮೃತತ್ವವನ್ನು ಹೊಂದಿದರು ಎಂಬುದಾಗಿ ಮಹಾನಾರಾಯಣ ಉಪನಿಷತ್ತಲ್ಲಿ ಬರುತ್ತೆ. ಹಾಗಾಗಿ ಅಂತಹ ತ್ಯಾಗ, ಶಾಂತಿ ಉಳ್ಳಂತಹ ಮನಸ್ಥಿತಿಯಲ್ಲಿ ನೀವು ಕಾರ್ಯನಿರ್ವಹಣೆಗೆ ದಿನವನ್ನು ಶ್ರಾವಣ ಮಾಸವನ್ನು ಕಳೀತಾ ಬಂದರೆ ಉತ್ತಮ ಭಾಗ್ಯೋದಯವಾಗ್ತದೆ. ಆದ್ದರಿಂದ ಏಕಾದಶಾಧಿಪತಿಯಾದ ಕುಜನ ಸಂಪೂರ್ಣ ಫಲವನ್ನು ಪಡೆಯುವಂಥರಾಗಿ, ಇನ್ನು 12ನೇ ಮನೆಯ ಅಧಿಪತಿಯ ವ್ಯಯಾಧಿಪತಿ ಅಂತ ಗುರುವ 6ನೇ ಮನೆಯಲ್ಲಿ ಕುಳಿತುಕೊಂಡಿರುವಂಥದ್ದು, ಅದು ಪಂಚಮಾಧಿಪತಿಯ ಯುತಿಯು ಕೂಡ ಆಗ್ತಾ ಇರತಕ್ಕಂಥದ್ದು. ನಿಮ್ಮ ರೋಗಗಳ ಬಗ್ಗೆ, ಅನಾರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಔಷಧಗಳನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಕೆಲವರಿಗೆ ಆಗಬಹುದು. ಅದನ್ನು ಮಾಡುವುದರಿಂದ ಉತ್ತಮವಾದ ಆರೋಗ್ಯವನ್ನು ಕೂಡ ಪಡೆಯಿರಿ. ಮೊದಲೇ ಹೇಳಿದ್ದೆ, ಕೊನೆಯ ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಉತ್ತಮವಾದ ವಿಚಾರ ಬಂದಿದೆ, ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಜೀವನವನ್ನು ನಿರ್ವಹಣೆ ಮಾಡುವುದರ ಮೂಲಕವಾಗಿ ಉತ್ತಮವಾದ ಫಲವನ್ನು ಪಡೆಯಿರಿ ಅಂತ ಹೇಳಿದ್ದೆ. ಆ ಒಂದು ವಿಷಯಕ್ಕೆ ಬರೋಣ. ಯಾವ ಈ ಗೃಹಸ್ಥಿತಿಯ ಬುಧನು ಬುದ್ಧಿಕಾರಕನಾಗಿ, ಗುರುವು ಜ್ಞಾನಕಾರಕನಾಗಿ, ರವಿಯು ಆತ್ಮಕಾರಕನಾಗಿ, ಚಂದ್ರನು ಮನಃಕಾರಕನಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೋ ಅದನ್ನು ಆಧರಿಸಿ ಹೇಳುವ ವೈಜ್ಞಾನಿಕ ವಿಷಯವೇನೆಂದರೆ, ನಾವು ಮೊಬೈಲನ್ನು ಬಳಸ್ತೇವೆ, ಲ್ಯಾಪ್ಟಾಪ್ ಬಳಸ್ತೇವೆ, ಕಂಪ್ಯೂಟರ್ನ ಬಳಸ್ತೇವೆ, ಅಲ್ಲಿ ಮೌಸ್ ಇದೆ. ಮೊಬೈಲಲ್ಲಿ ಒಂದು ಕ್ಲಿಕ್ಕನ್ನು ಮಾಡ್ತೇವೆ. ಹೇಗೆ ಒಂದು ವಾಟ್ಸಪ್ಪಿಗೆ ಹೇಗೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗಿ ಅದರ ಮೆಮೊರಿಯನ್ನು ಓಪನ್ ಮಾಡುತ್ತೆ. ಹಾಗೆಯೇ ಭಗವಂತ ಈ ಒಂದು ಮನುಷ್ಯ ಪ್ರಾಣಿಯಲ್ಲಿ ನಾಲಿಗೆಯನ್ನು ಕ್ಲಿಕ್ಕಿಂಗ್ ಆಪ್ಷನ್ ಆಗಿ ಇಟ್ಟಿದ್ದಾನೆ. ಹಾಗಾಗಿ ಈ ಕ್ಲಿಕ್ ಮಾಡುವಾಗ ನಾವು ಆಡುವ ಮಾತುಗಳೇನಿದೆ, ಈ ಮಾತುಗಳು ಒಬ್ಬರಿಗೆ ಹರ್ಟ್ ಆಗಿ ಕ್ಲಿಕ್ ಆಗುತ್ತೆ, ಇನ್ನೊಬ್ಬರಿಗೆ ಕ್ಲಿಕ್ ಮಾಡಿದಾಗ ಅದು ಉತ್ತಮವಾಗಿ ಸಂತೋಷ ನೀಡುವಂತೆ ಕ್ಲಿಕ್ ಆಗ್ತಾ ಇರುತ್ತೆ. ಅಂದರೆ ಈ ಮಾತಿನ ಹಿಂದೆ ನಮ್ಮ ಜ್ಞಾನ ಇದೆ, ಸಂಸ್ಕಾರಗಳಿದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಈ ಒಂದು ಸಂಸ್ಕಾರಯುಕ್ತವಾದಂತಹ ಮಾತು ಬರಬೇಕಾದ್ರೆ ಈ ಒಂದು ನಮ್ಮ ಚಿಂತನೆಗಳು ಸರಿಯಾಗಿರಬೇಕಾಗತ್ತೆ. ಇದಕ್ಕಾಗಿ ಮುಖ್ಯವಾಗಿ ಯಾವ ಫೈಲ್ ಯಾವಾಗ ಓಪನ್ ಮಾಡ್ತದೆ ಅಂತೇಳಿ ಪೂರ್ವಜನ್ಮದ ಶನಿಶ್ಚರನಿಂದ ಪೂರ್ವಜನ್ಮದ ಫೈಲ್ಗಳು ಯಾವಾಗ ಓಪನ್ ಆಗುತ್ತೆ ಅಂದರೆ, ನಾವು ಯಾವ ವಸ್ತುವನ್ನು ನೋಡ್ತೇವೋ, ಯಾವುದನ್ನು ಕೇಳ್ತೇವೋ, ಯಾವ ಶಬ್ದವನ್ನು ಮಾತನಾಡ್ತೇವೋ. ಉದಾಹರಣೆಗೆ ಯಾವುದೋ ಒಂದು ಶಬ್ದವನ್ನು ನಾವು ಮಾತಾಡ್ತೇವೆ ಅಂದರೆ, ಇಲ್ಲೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಇಲ್ಲೊಂದು ಗಂಟೆ ಇದೆ. ಈ ಗಂಟೆಯನ್ನು ನೋಡಿದ ತಕ್ಷಣ ನಿಮಗೇನನ್ಸುತ್ತೆ? ಯಾವುದೋ ದೇವಾಲಯದ ಗಂಟೆ ನೆನಪಾಗ್ಬೋದು. ಈ ಗಂಟೆಯ ಧ್ವನಿಯಿಂದ ಯಾವುದೋ ದೇವಾಲಯದಲ್ಲಿ ನೀವು ಗಂಟೆಯನ್ನು ಬಾರಿಸಿದಂತಹ ಒಂದು ಮೆಮೊರಿ ಓಪನ್ ಆಗ್ಬೋದು. ಅದೇ ರೀತಿಯಾಗಿ ನಾವು ಉತ್ತರಾಂಚಲಕ್ಕೆ ಹೋದಾಗ ಕಸಾರ ದೇವಿಯಲ್ಲಿ ಗೋಲು ದೇವತೆಯಲ್ಲಿ ತಂದಂತಹ ಗಂಟೆ ನನಗೆ ನೆನಪಾಗಿ ಅಲ್ಲಿಯ ಸಾವಿರಾರು ಗಂಟೆಗಳು ನಮ್ಮ ಮನಸ್ಸಿಗೆ ಬಂದುಬಿಡ್ತವೆ. ಆ ವ್ಯಕ್ತಿಯ ವೈಯಕ್ತಿಕವಾದಂತಹ ವಿಭಿನ್ನವಾದಂತಹ ಆ ಒಂದು ಅನುಭವದ ಜ್ಞಾನದಿಂದ ಆ ಫೈಲು ಓಪನ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ನಾವು ಆಡುವ ಮಾತುಗಳು ಕೂಡ, ಒಂದೊಂದು ಶಬ್ದವೂ ಕೂಡ ಅದಕ್ಕೆ ಸಂಬಂಧವಾದಂತಹ ಫೈಲನ್ನು 7 ಜನ್ಮದಿಂದ ಹಿಡಿದು ಅದನ್ನು ಓಪನ್ ಮಾಡಿ ಅದು ನಮ್ಮ ಜ್ಞಾನಕ್ಕೆ ಬಂದು ಆ ಮೂಲಕವಾಗಿ ನಮ್ಮ ಯೋಚನೆಗಳು ಬಂದು ಆ ಮೂಲಕವಾಗಿ ನಮ್ಮ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗ್ತೇವೆ. ಹಾಗಾಗಿ ಆಡುವ ಮಾತುಗಳು ಶುದ್ಧ ಸಂಸ್ಕಾರಯುಕ್ತವಾಗಿದ್ದಾಗ ಅವು ನಮ್ಮ ಜೀವನವನ್ನು ಶುದ್ಧ ಸಂಸ್ಕಾರಯುಕ್ತವಾದ ಉತ್ತಮ ಜೀವನದ ಭವಿಷ್ಯತ್ತಿನತ್ತಿಗೆ ಅವು ನಮ್ಮನ್ನು ಕರೆದುಕೊಂಡು ಹೋಗ್ತವೆ, ನಮ್ಮ ಭಾಗ್ಯೋದಯವಾಗ್ತದೆ. ಆದ್ದರಿಂದ ಕಾಮೆಂಟ್ ಮಾಡುವಾಗ ಕೂಡ ನಿಮ್ಮ ಕೈಯಲ್ಲಿ ಕಾಮೆಂಟ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತಂದರೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತಹ ಶಬ್ದಗಳನ್ನೇ ನೀವು ಟೈಪ್ ಮಾಡ್ತೀರಾ. ಅಂತಹ ಎಲ್ಲ ಕಾಮೆಂಟ್ಗಳಿಗೂ ನಿಮಗೆ ಆತ್ಮೀಯ ಸ್ವಾಗತ ಇದೆ. ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತಹ ಕಾಮೆಂಟ್ ಮಾಡೋದನ್ನು ಖಂಡಿತವಾಗಿಯೂ ಬಿಡಬೇಡಿ. ಈ ಲೋಕೋದ್ಧಾರಕ್ಕಾಗಿ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತೆ ಈ ಲೋಕೋದ್ಧಾರಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿ ಆ ಮೂಲಕವಾಗಿ ಎಲ್ಲರಿಗೂ ಕೂಡ
ಉತ್ತಮವಾದ ಮಾಹಿತಿಯನ್ನು ರವಾನೆ ಮಾಡಿ ಅವರ ಮನೋಬಲವನ್ನು ಹೆಚ್ಚಿಸಿ ಸಮಾಜದಲ್ಲಿ ಉತ್ತಮ ಕಾರ್ಯಗಳು ನಡೆಯುವಂತೆ ತಾವು ಕೂಡ ಕೈ ಜೋಡಿಸ್ತೀರ ಅಂತ ನಂಬಿಕೆಯಿಂದ ಆರ್ಷ ಪರಂಪರೆಯ ಸಮಸ್ತ ಋಷಿ ವಿಜ್ಞಾನಿಗಳಿಗೆ ನಮಿಸ್ತಾ, ಎಲ್ಲ ಸಮಸ್ತ ಗುರು ಪರಂಪರೆಯನ್ನು ನಮಿಸ್ತಾ ಈ ಒಂದು ಶ್ರಾವಣ ಮಾಸದ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಮಿತ್ರರೇ.